ಶಬ್ದನೇ ಸಕತ್ ಕನ್ವೀನಿಯಂಟ್ ಆಗಿ ಕೂರ್ಬೋದು. ಈಗ್ಲೇ ನಂಗೆ ನಿದ್ದೆ ಬರಂಗ್ ಸ್ಟಾರ್ಟ್ ಆಯ್ತು. ಸೊ ಓಕೆ ಗೈಸ್, ಇವತ್ತು ನಮಗೆ ಜಾಪನೀಸ್ ವೆಹಿಕಲ್ ಸಿಕ್ಕಿದೆ. ಸೊ ನಿಮಗೆ ಗೊತ್ತಿರುತ್ತೆ, ಹೋಂಡಾ ವೆಹಿಕಲ್ ಹೆಚ್ ಅಂತ ನಿಮಗೆ ಕಾಣಿಸುತ್ತೆ ಎದುರುಗಡೆ. ಸೊ ಹೋಂಡಾ ಸಿಟಿ. ಸೊ ನಾನು ಇವತ್ತೊಬ್ಬನೇ ಇಲ್ಲ, ನಮ್ಮ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅವ್ರ ಪವನ್ ಅವ್ರು ಇದ್ದಾರೆ. ವೆದರ್ ಒಂದೇನಂದ್ರೆ ಪವನ, ವೆದರ್ ಮಳೆ ಬರಂಗಿದೆ. ನಾವು ಮಳೆ ಬರೋದಷ್ಟರಲ್ಲಿ ಮಾಡಿದ್ರೆ ಬಹಳ ಒಳ್ಳೇದ್ ರಿವ್ಯೂ. ಮಳೆ ನಾವು ಒಳಗಡೆ ಇಂಟೀರಿಯರ್ ಮಾಡ್ತಾ ಮಳೆ ಬಂದ್ರೆ ಸಾಕು, ಅವಾಗ ಇನ್ನು ಚೆನ್ನಾಗಿ ಡ್ರೈವಿಂಗ್. ಮತ್ತೆ ವೆದರ್ ತುಂಬಾ ಕೂಲ್ ಆಗಿದೆ ಅಲ್ಲ, ಕೂಲ್ ಆಗಿದೆ. ಈ ಯಾವ ಹೈವೇ ಯಾವಾಗ್ಲೂ ರೋಸ್ಟೆಡ್ ಪ್ಯಾನ್ ಇದ್ದಂಗ ಆಗಿರುತ್ತೆ ಹಂಗೆ. ಸೊ ಪವನ, ನನಗೆ ಈ ಗಾಡಿ ಬಗ್ಗೆ ಹೇಳ್ಬೇಕು. ಇದ್ರಲ್ಲಿ ನಾನು ಬಹಳ ಕೇಳ್ತಿದ್ದೆ, ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ವಿಟೆಕ್ ಇಂಜಿನ್ ಅಂತ ಹೇಳ್ತಾರೆ. ಸೊ ವಿಟೆಕ್ ಇಂಜಿನ್ ನಮಗ್ ವಿಟೆಕ್ ಓಡ್ಸಕ್ ಚಾನ್ಸ್ ಸಿಕ್ಕಿಲ್ಲ. ಯಾವಾಗ ಸಿಗ್ಬೋದು ಮಾತ್ರ ಇದು ಐವಿಟೆಕ್ ಇಂಜಿನ್ ಅಂತ ಹೇಳ್ತಾರೆ ಅಂತ ಕೇಳಿದೀನಿ. ಸೊ ನೋಡಕ್ ಬಹಳ ಚೆನ್ನಾಗಿದೆ ವೆಹಿಕಲ್, ಅಫಿಷಿಯಲ್ ವೆಹಿಕಲ್ ಇದ್ದಂಗಿದೆ. ಸೊ ಪವನ, ಇದ್ರ ಬಗ್ಗೆ ನನಗೆ ಹೇಳ್ಬೇಕೀಗ. ಓಕೆ, ಸೊ ಫಸ್ಟ್ ಆಫ್ ಆಲ್ ಹೋಂಡಾ ಇಂಡಿಯಾಗ್ ಬಂದಿದ್ದು ಏನೋ ಬ್ಯಾಕ್ ಇನ್ ದ ಡೇಸ್, ಯಾವಾಗ 1990s ಅಲ್ಲೇ ಬಂದಿದ್ದು, ಅವಾಗ್ಲೇ ಬಂದಿತ್ತು. ಸೊ ಹೋಂಡಾ ಸಿಟಿ ಪರ್ಟಿಕ್ಯುಲರ್ ಮಾಡೆಲ್ ಬಂದಿದ್ದು ಐ ಥಿಂಕ್ 99 ಅಥವಾ 2000 ಅರ್ಲಿ 2000s ಅಲ್ಲಿ ಬಂತು ಇಂಡಿಯಾಗೆ. ಸೊ ಫಸ್ಟ್ ಏನೋ ಸೆಡಾನ್, ಫುಲ್ ಸೈಜ್ ಸೆಡಾನ್ ಆಗಿ ಬಂದಿದ್ದು. ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವಲ್ಲ, ಇದು 5th ಜನರೇಷನ್ ಸೆಡಾನ್. 5th ಜನರೇಷನ್ ಸಕ್ಸಸ್ಫುಲ್ ಆಗಿ ರನ್ ಆಗಿ ಬಂದಿರೋಂತ ಸೆಡಾನ್ ಇದು. ಓಕೆ, ಸೊ ಹೋಂಡಾದು ಸಿಟಿ ಪರ್ಟಿಕ್ಯುಲರ್ಲಿ ಯಾಕೆ ಫೇಮಸ್ ಅಂದ್ರೆ, ಇವರು ಬರೀ ಇದುವರೆಗೂ ಪೆಟ್ರೋಲ್ ಕಾರ್ಸ್ ಮಾತ್ರನೇ ಮಾಡ್ಕೊಂಡ್ ಬಂದಿದ್ದು ಟಿಲ್ 2024, ಐ ಮೀನ್ 2014 ವರ್ಗು. ಸೊ 2014 ವರ್ಗು ಇವ್ರದ್ದು ವಿಟೆಕ್ ಇದ್ದಿದ್ದು ಐವಿಟೆಕ್ ಆಯ್ತು. ಅಂಡ್ ದೆನ್ ಡೀಸೆಲ್ ಮಾಡೆಲ್ ತಂದ್ರು ಇವರು. ಸೊ ಡೀಸೆಲ್ ಮಾಡೆಲ್ ಬಂದು ಡಿಟೆಕ್ ಆಯ್ತು. ಡಿಟೆಕ್. ಸೊ ವಿಟೆಕ್ ಯಾಕೆ ಸ್ಪೆಷಲ್ ಅಂದ್ರೆ ಹೇಳ್ತೀನಿ. ಸೊ ಇದು ಇಂಜಿನ್ ಇರುತ್ತಲ್ಲ, ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಆಗಿರುತ್ತೆ. ಇನ್ಲೈನ್ 4 ಸಿಲಿಂಡರ್ ಇದ್ರು ಇದ್ರಲ್ಲಿ ಯಾವ್ದೇ ಟರ್ಬೋ ಇರೋದಿಲ್ಲ. ಟರ್ಬೋ ಇಲ್ಲ, ಬಟ್ ಮೈಲೇಜ್ ಚೆನ್ನಾಗಿ ಬರುತ್ತೆ. ಟರ್ಬೋ ಇರೋದಿಲ್ಲ. ಪವರ್ ಹೆಂಗೆ ಅಂದ್ರೆ ಆ ವಿಟೆಕ್ ಇಂದ ಪವರ್ ಬರುತ್ತೆ. ಗಾಡಿ ಸ್ಪೀಡ್ ನಾವು RPM ಅಂತ ಹೇಳ್ತೀವಲ್ಲ, 4500 ವರ್ಗೂ ಎಲ್ಲ ಪೆಟ್ರೋಲ್ ಕಾರ್ಸ್ ಕಟ್ ಆಫ್ ಇರುತ್ತೆ ಐಡಿಯಲ್ ಅಲ್ಲಿ. ಸೊ ಇದು ರನ್ ಆಗ್ಬೇಕಾದ್ರೆ ಯಾವಾಗ ನಾವು 6000 ಏನಾದ್ರು ನಾವು ಕ್ರಾಸ್ ಮಾಡ್ತಿದೀವಿ ಅಂದಾಗ ಇನ್ಸ್ಟೆಂಟ್ ಇನ್ನೂ ಪವರ್ ಆಡ್ ಆನ್ ಆಗಿ ಬರುತ್ತೆ. ಸೊ ಇದ್ ಹೆಂಗ್ ಹೇಳೋದಂದ್ರೆ, ಯಾರು ಪ್ರೀವಿಯಸ್ಲಿ ಹೋಂಡಾ ಓಡಿಸಿರ್ತಾರಲ್ಲ ಅವ್ರಿಗಷ್ಟೇ ಗೊತ್ತಿರುತ್ತೆ. ಸೊ ಹೇಗಂದ್ರೆ ಇಫ್ ಯು ನೋ ಯು ನೋ, ಆತರ ಇದು. ಸೊ ಇಂಜಿನ್ ನೋಡೋಣ ಬನ್ನಿ. ಓಕೆ ಪವನ, ಸರಿ, ನಂಗೆ ಇಂಜಿನ್ ತೋರ್ಸ್ಬೇಕೀಗ. ಎಸ್, ಇದು ತೆಗಿಯೋದೇ ಪಿನ್ ಬೇರೆ ತರ ಅಲ್ಲ? ಹೌದು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ. ಡಿಫ್ರೆಂಟ್ ಇದೆಯಾ? ಅಂಡ್ ಇಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹುಡ್ಡು ಇಲ್ಲಿ ನೋಡಬಹುದು, ಇನ್ಸುಲೇಷನ್ ಇದೆ. ಇದು ಒಂದು ಸ್ಟಾರ್ಟ್ ಮಾಡಿದ ವೆಹಿಕಲ್, ಅಲ್ಲಿಂದ ಬಟನ್ ಪ್ರೆಸ್ ಮಾಡಬೇಕಲ್ಲ ಅದಕ್ಕೆ? ಹೌದು, ಪುಷ್ ಬಟನ್ ವೆಹಿಕಲ್ ಇದು. ಕ್ಲಚ್ ಒತ್ತಬೇಕು ಅನ್ನಿಸ್ಬೋದು. ಡೋರ್ ಓಪನ್ ಇದೆ ಅಂತ. ಡೋರ್ ಓಪನ್ ಇದೆ, ಕ್ಲೋಸ್ ಮಾಡಿ. ಓ, ಡೋರ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಕ್ಕಾಗಲ್ಲ, ಕ್ಲೋಸ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಸೆನ್ಸರ್ ಇದೆ ಅಲ್ಲಪ್ಪನ. ಹೌದೌದು. ಎಸ್, ಹಂಗೆ ಒಂದ್ ಸ್ವಲ್ಪ ರೈಸ್ ಕೊಡು. ಸರಿ, ಒಂದ್ ನಿಮಿಷ ಹಿಂದ್ಗಡೆ ಒಂದ್ ನೋಡೋಣ ಅಂತ, ಯಾವ ತರ ಶಬ್ದ ಬರುತ್ತಂತ. ಕೊಡು. ಓಕೆ, ಸರಿ. ಬನ್ನಿ, ಇಂಜಿನ್ ನೋಡೋಣ. ಎಸ್, ಇಂಜಿನ್ ನೋಡೋಣ. ಸೊ ಇಲ್ಲೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಅಲ್ಲ, ಫುಲ್ ಪ್ಲಾಸ್ಟಿಕ್ ಇಂದ ಪ್ಯಾಕ್ ಇದೆ. ಇದು ತೆಗಿಬಹುದು ಅನ್ನಿಸ್ಬೋದು. ಹೌದು, ತೆಗಿಬಹುದು. ಸೊ ಇಲ್ಲಿ ನೋಡಬಹುದು, ಇದು ವಿಟೆಕ್
ಪೆಟ್ರೋಲ್ ಹಾ ಐವಿಟೆಕ್ ಅಂತ ಇದೆ. Okay, ಪೆಟ್ರೋಲ್ okay. ಇಂಜಿನ್ 1.5 ಲೀಟರ್ ಇನ್ಲೈನ್ 4 ಇಂಜಿನ್. ಸೊ ಇಲ್ಲಿ 4 ಪಿಸ್ಟನ್ ಇರುತ್ತೆ. ಸೊ ಸರಿ, 4 ಸರಿ, ಇಂಜೆಕ್ಟರ್ ನಾವ್ ಇಲ್ಲಿ ಹಾ ನೋಡ್ಬೋದು. ಹಾ ಇದು 121 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 121 121 ಹಾರ್ಸ್ ಪವರ್ ಅದಕ್ಕೆ 6 ಗೇರ್ ಇದೆ. ಮತ್ತೆ 6 ಸ್ಪೀಡ್ ಮ್ಯಾನ್ಯುಯಲ್ ಬಾಕ್ಸ್ ಇದು. ಹೌದಾ? 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್. ಹಾ 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 ಸೊ ಇಲ್ಲಿ ಆಲ್ಟರ್ನೇಟರ್ ಕೊಟ್ಟಿದ್ದಾನೆ. ಹಾ. ಇಂಜಿನ್ ಮೌಂಟ್ ಇಲ್ಲಿದೆ. ಇಂಜಿನ್ ಮೌಂಟ್ ನೋಡಿ ಹೆಂಗಿದೆ ಹೌದು ಅಲ್ಲ? ಇಂಜಿನ್ ಮೌಂಟ್ 4 ಇಂಜೆಕ್ಟರ್ಸ್, ಹ್ಮ್ ಆಮೇಲೆ ಇದು ಬ್ರೇಕ್ ಫ್ಲೂಯಿಡ್, ಹೌದು ಆಮೇಲೆ 2 ಫ್ಯಾನ್ ಇದೆ. ಹೌದು 2 ಫ್ಯಾನ್ ಇದೆ. ಇದು ಬೇಕಾಗತ್ತೆ ಕೂಲಿಂಗ್ ಅಲ್ಲ? ಬಿಕಾಸ್ ಬಿಗರ್ ಇಂಜಿನ್. ಹೌದೌದು 1.5 ಇಂಜಿನ್ ಇದೆ. 2 ಫ್ಯಾನ್ ಇದೆ. ಅಂಡ್ ECU ಕಂಪ್ಯೂಟರ್, ECU, ಫ್ಯೂಸ್ ಬಾಕ್ಸ್. ಇದು E20 ಕಂಪ್ಲೈನ್ಸ್ E20 ಇರುತ್ತೆ. E20 ಅಲ್ಲ? ಸರಿ ಸರಿ ಸರಿ. ಒಂಥರ ಚೆನ್ನಾಗಿದೆ ನೋಡಕ್ಕೆ ಅಲ್ಲ? ಹೌದು. ಇದೇನ್ ಅರ್ತ್ ಡ್ರೀಮ್ಸ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾನಲ್ಲಪ್ಪ. ಸೊ ಇದು ಅಂದ್ರೆ ಜನರೇಷನ್ ವೈಸ್ ಬಿಲ್ಡ್ ಮಾಡ್ತಾ ಇದಾರೆ. ಐ ಥಿಂಕ್ ಇದು ಈ ವರ್ಷನ್ ಆಫ್ ಇಂಜಿನ್ ಅಲ್ಲಿ ಹೌದು. ಇರುತ್ತೆ ಇದು. ಆಮೇಲೆ ಇನ್ಸುಲೇಷನ್ ಡ್ಯಾಂಪಿಂಗ್ ಎಲ್ಲ Insulation ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಪೆಟ್ರೋಲ್ ಹಂಗ್ ನೋಡಿದ್ರೆ ಕ್ಯಾಬಿನ್ ಸೈಲೆಂಟ್ ಅನ್ಸುತ್ತೆ ಅಲ್ಲ? ನನಗೆ. ಹೌದು. ಅದು ಇದು ಡ್ಯಾಂಪಿಂಗ್ ಕೊಟ್ಟು ಅದು ಇದ್ ಮಾಡ್ಯಾರಲ್ಲ. ಮತ್ತೆ Okay. ಪೆಟ್ರೋಲ್ ಕಾರ್. ಹೌದು. ಹೌದೌದು. ಸೊ BS6 ಬಂದಾಗಿಂದ ಎಲ್ಲ ಡೀಸೆಲ್ ಕಾರ್ ಸ್ಟಾಪ್ ಮಾಡಿದ್ರು. ಹಾ. ಬರ್ತಿರೋದೆಲ್ಲ ಪೆಟ್ರೋಲ್. ಹಾ ಓಕೆ ಹುಡ್ ವೆಯ್ಟ್ ನೋಡಿದ್ರೆ ಓಕೆ Okay ಇದೆಯಲ್ಲ? ತುಂಬಾ ಏನ್ ವೆಯ್ಟ್ ಅನ್ಸಲ್ಲ. ಹಾ ಹಾ ಮೋರ್ ದೆನ್ ಇನಫ್. ಓಕೆ ಓಕೆ. ಸೊ ಇದು ನೋಡಬಹುದು ಇಲ್ಲಿ ಹಾ. ಎಲ್ಲ ಕ್ರೋಮ್ ಟ್ರೀಟ್ಮೆಂಟ್ ಕ್ರೋಮ್ ಜಾಸ್ತಿ ಫಿನಿಶಿಂಗ್. ಆಗಿದೆ. ಕ್ರೋಮ್ ಫಿನಿಶಿಂಗ್ ಅಲ್ಲಿ ಇದೆ. ಅಂಡ್ ಕ್ರಿಸ್ಟಲ್ ಏನು ಇದಕ್ಕೆ Covered LED ಲೈಟ್ headlamps. ನೋಡಿ ಹೆಂಗಿದೆ ಅಲ್ಲ? ಹೌದು ಎಲ್ಲ LED ಹೆಡ್ ಲ್ಯಾಂಪ್ಸ್ ಇದು. ಒಳ್ಳೆ With, DRLs. ಪಿನ್ ಪುಕ್ಕ ಇದ್ದಂಗಿದಾವ ಸೈಡ್. ಹೌದು, ಪುಕ್ಕ ಹೌದು. ಜೋಡ್ಸಂಗಿದೆ ಹೌದು ಬರ್ಡ್ ಫಿನ್ ತರ ಅಲ್ಲ? ಅನ್ಸುತ್ತೆ ನಿಮ್ಗೆ. ಲೈಟ್ ನೋಡಿ ಡೈನಾಮಿಕ್ ಸ್ವಾಪಿಂಗ್ ಅಲ್ಲ? ಹೌದು ಹೌದೌದೌದು. ಲೈಟ್ ಇದ್ ಮಾಡಿ ನೋಡ. ಆ ಓಕೆ ಓಕೆ ಹಿಂಗೆ. ಇದಕ್ಕೊಂದು ಫಾಗ್ ಲೈಟ್ ಬೇರೆ ಕೊಟ್ಟಿದ್ದಾರೆ ಅಲ್ಲ? ಹೌದು ಹೌದು ಫಾಗ್ ಲ್ಯಾಂಪ್ ಇದೆ. ಹುಕ್ಕು, ಆಮೇಲೆ ಇಲ್ಲಿ ಎದುರುಗಡೆ ಏನೋ ತರ ಇಲ್ಲ. ಇಲ್ಲಿ ಬೋರ್ಡ್ ಒಂದು ಇದು ಹಾಕಿದ್ ಕೊಟ್ಟಿದ್ದಾರೆ. ಹೌದು ಹೌದು. ಶೋರ್ ಶೋರ್. ಸೊ ನೋಡ್ಬೋದು ಬಾಡಿ ಲೆಂತ್ ಅಷ್ಟೇ ಹಾ ಮೋರ್ ದೆನ್ ಏನು ಹಾ. ಮೋರ್ ದೆನ್ ಲಕ್ಸುರಿ ಸೆಡಾನ್ ತರ ಇದೆ. ಹಾ ಸೊ ತುಂಬಾ ಉದ್ದ ಅನ್ಸುತ್ತೆ ಅಲ್ಲ? ಈ ಫೀಲ್ ಮಾಡ್ಬೋದು. ಹೌದೌದು. ಅಂಡ್ ಬೂಟ್ ಚೆಕ್ ಮಾಡೋಣ. ಹಾ ಹೋಲ್ಡ್ ಇಡ್ಬೇಕಾ? ಇಲ್ಲೇ ಬಂತು. ಈಸಿಯಾಗಿ ಬಂತು. ಓಕೆ ಅಯ್ಯೋ JBL ಸ್ಪೀಕರ್. ಸೊ ಇಲ್ಲಿ JBL ಆಂಪ್ಲಿಫೈಯರ್ ಮತ್ತೆ ಟ್ಯೂಬ್ ಆಂಪ್ ಇದೆ. ಸೊ ಇದ್ರಲ್ಲಿ ಮ್ಯೂಸಿಕ್ ಟೆಸ್ಟ್ ಮಾಡಕ್ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಅಲ್ಲ? ಬಾಸ್ ಬೂಸ್ಟೆಡ್ ಮ್ಯೂಸಿಕ್ ಇರುತ್ತೆ. ಹೌದೌದು. ಮತ್ತೆ And ಡಿಕ್ಕಿದು ಸ್ಪೇಸ್ ಕಮ್ಮಿ. ಹೌದು ಬೂಟ್ ಸ್ಪೇಸ್ ಚೆನ್ನಾಗಿದೆ. ತುಂಬಾ ಡೀಸೆಂಟ್ ಆಗೇ ಇದೆ Okay, okay. ಸೆಡಾನಿಗೆ. ಏನ್ ನಮಗೆ ಇಲ್ಲಿ ಟ್ಯೂಬ್ ಆಂಪ್ ಇರೋದ್ರಿಂದ ಸ್ವಲ್ಪ ಜಾಗ ಕವರ್ ಆಗಿದೆ. ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಇದೆ. ಇಲ್ಲಿ ಪಂಚರ್ ಆದ್ರೆ ಪಂಚರ್ ಕಿಟ್ ಇದೆ. ಐ ಥಿಂಕ್ ಅಲಾಯ್ ವೀಲ್. ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಅಲಾಯ್ ವೀಲ್ ಸ್ಪೇರ್ ಕೊಟ್ಟಿದ್ದಾರೆ. ಸೊ ಜನರಲಿ ಈ ಸೆಗ್ಮೆಂಟ್ ಅಲ್ಲಿ ಯಾರು ಅಲಾಯ್ ವೀಲ್ಸ್ ಕೊಡಲ್ಲ, ಅಲ್ಲ? ಸ್ಟೀಲ್ ವೀಲ್ಸ್ ಕೊಡ್ತಾರೆ. ಮಾತ್ರ ವೆಹಿಕಲ್ ಪಂಚರ್ ಆಗ್ತಾ ಸ್ವಲ್ಪ ಇದೆಲ್ಲ ಬಿಚ್ಕೊಂಡು ತೆಗಿಬೇಕು ಹೌದು. ಅಲ್ಲ? ಸೊ ಇದೊಂದು ಆಡ್ ಆನ್ ಇನ್ನೊಂದು ಮೆಟೀರಿಯಲ್ ಇದ್ ಇದೆ ಅಲ್ವಾ? ಕೊಟ್ಟಿದ್ದಾರೆ. Okay, okay. ಸೊ ಇಲ್ಲೊಂದು ಇನ್ಸುಲೇಷನ್ ಇದೆ. ಅಲ್ಲ? ಹೌದು. ಓ ಇದು ಒಂದು ಇದ್ರಲ್ಲಿ ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ ಟ್ರೋಲ್ ಅಲ್ಲಿ. ಹಾ. BMW ಮತ್ತೆ ಇದು ಹೋಂಡಾ ಸಿಟಿ ಎರಡು BMW ಹಿಂಗಡೆಯಿಂದ 3 Series. ಸಿಮಿಲರ್ ಕಾಣುತ್ತೆ. ಆ, ಯಾಕಂದ್ರೆ ಇಲ್ಲಿ ಟೇಲ್ ಲೈಟ್ ಇದೆಲ್ಲ, ಹಾ, ಹಾ. ಈ ಟೇಲ್ ಲೈಟ್ ಇನ್ಸ್ಪೈರ್ ಆಗಿರೋದು BMW 3 ಹೌದು, Series ಹೌದು. ಇಂದ. ಸೊ ಲೇಟೆಸ್ಟ್ ಜನರೇಷನ್ 3 Series ಅಲ್ಲೂ ಹೀಗೆ ಬರುತ್ತೆ ಅದೇ, ಅದೇ. ಟೇಲ್ ಲೈಟ್. ಅಂಡ್ ಇಲ್ಲಿ ಇನ್ನೊಂದು ನೋಡಬಹುದು ಕ್ಯಾಮ್ರಾ ಕೊಟ್ಟಿದ್ದಾರೆ. reverse camera ಇದೆ. ಅಂಡ್ ಪಾರ್ಕಿಂಗ್ ಸೆನ್ಸರ್ಸ್ ಸೆನ್ಸರ್ಸ್ ಇದೆ. ಎಲ್ಲ ಕೊಟ್ಟಿದ್ದಾರೆ. ಹೌದು. ಇಲ್ಲಿ ಬ್ಯಾಡ್ಜಿಂಗ್ ಇದೆ ಐವಿ ಟೆಕ್. ಹೋಂಡಾ ಸಿಟಿ. ಸೊ ಇಲ್ಲಿ ನೋಡಬಹುದು ಫ್ಯೂಯಲ್ ಕ್ಯಾಪ್ ಇದೆ. ಫ್ಯೂಯಲ್ Petrol. ಕ್ಯಾಪ್ ಈ ತರ ಇದೆ. 91 ಮಿನಿಮಮ್ ಅನ್ಲಿಮಿಟೆಡ್ ಪೆಟ್ರೋಲ್ ಓನ್ಲಿ ಹೌದು. ಕೊಟ್ಟಿದ್ದಾರೆ. ಓಕೆ ಓಕೆ. ಕ್ಯಾಪಿಂಗ್ ಇದೆ. ಸೊ ಕ್ಯಾಪ್ ಈ ತರ ಓಕೆ ಇರುತ್ತೆ. ಓಕೆ ಶೋರ್ ಶೋರ್. ಅಂಡ್ ಮತ್ತೆ ವೀಲ್ ಸೈಜ್ ಎಷ್ಟಿದೆ ಪವನ? ವೀಲ್ ಸೈಜ್ ಓಕೆ ಬ್ರಿಡ್ ಸ್ಟೋನ್ ಟೈರ್ ಹಾಕಿರೋದು. ಬ್ರಿಡ್ ಇವರು ಸ್ಟೋನ್ 185 55 R16. ಸೊ 16 ಇಂಚ್ ವೀಲ್ ಇದೆ. ಹೌದು. ಅಂಡ್ 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದು. ಓಕೆ ಓಕೆ. 185 55 R16. ಹೌದು. ಅಂಡ್ ಹಿಂಗಡೆ ಡ್ರಮ್ ಬ್ರೇಕ್ಸ್ ಇರೋದು. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಪವನ ಇಲ್ಲೊಂದು ಕ್ಯಾಮ್ರಾ ಇದೆ. ಹೌದು. ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ ಇದು ಟಾಪ್ ಮಾಡೆಲ್ ಆಗಿರೋದ್ರಿಂದ 360 ಕ್ಯಾಮ್ರಾ ಇದೆ ಇದು. ಇಲ್ಲೊಂದು ಕ್ಯಾಮ್ರಾ ಸೊ ಕೊಟ್ಟಿರಲ್ಲ. ಇಲ್ಲಿ ಲೆಫ್ಟ್ ಸೈಡ್ ಮಿರರ್ ಕೆಳಗಡೆ ಒಂದು ಕ್ಯಾಮ್ರಾ ಇದೆ. ಹೌದು. ಅಂಡ್ ಇಂಡಿಕೇಟರ್ಸ್ ನೋಡಬಹುದು. ಮಿರರ್ ಅಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿ ಕಾಣ್ತಾ ಇದೆ. ಹೌದು. ಈ ಸೆಗ್ಮೆಂಟ್ ಅಲ್ಲಿ ಯಾವ್ದು ಅಂದ್ರೆ ಇಷ್ಟು ನೀಟ್ ಆಗಿ ಕಾಣೋದಿಲ್ಲ. ಒಳಗಡೆ ಲುಕ್ ಒಂಥರ ಅಗ್ರೆಸಿವ್ ಅಂದ್ರೆ ಒಂಥರ ಜಾಪನೀಸ್ ಇದಿರುತ್ತಲ್ಲ ಹಂಗಿದೆ. ಸೊ ಪ್ರಾಪರ್ ಜಾಪನೀಸ್ ವೆಹಿಕಲ್ ಹೇಗಿರ್ಬೇಕು ಹಾಗಿದೆ. ಅಂಡ್ ಜಾಪನೀಸ್ ಇಂಜಿನಿಯರಿಂಗ್ ಬಗ್ಗೆ ನಾವ್ ಈಗಲ್ಲ, ನಾವು 1980 ಇಂದಾನೆ ನಮಗೆ ಗೊತ್ತಿರುತ್ತೆ. ಮತ್ತೆ ಮೇಲ್ಗಡೆ ರೂಫ್ ಅಲ್ಲಿ
ಇದೊಂದು ಸನ್ ರೂಫ್ ಸನ್ ರೂಫ್ ಇದೆ, ಕೊಟ್ಟಿದ್ದಾರೆ, ಶಾರ್ಕ್ ಫಿನ್ ಆಂಟಿನಾ ಶಾರ್ಕ್ ಫಿನ್ ಆಂಟೆನಾ. ಎಸ್ ಅಲ್ಲ. ಓಕೆ ಓಕೆ. ಸೊ ಈಗಿದಾಯ್ತು, ಹೊರಗಡೆದೆಲ್ಲ ಎಕ್ಸ್ಟೀರಿಯರ್ ನೋಡಿದ್ವಿ. ಆಮೇಲೆ ಸೈಲೆನ್ಸರ್ ಒಂದೇ ಅಲ್ಲ ಇದಕ್ಕೆ? ಹೌದು, ಒಂದೇ. ಸಿಂಗಲ್. ಓಕೆ, ಬ್ಯಾಕ್ ಸೈಡ್ ನೋಡೋಣಪ್ಪ. ಸೊ ಹಿಂದ್ಗಡೆ ಸೀಟ್ ಈ ತರ ಇದೆ. ಇದೆಲ್ಲ ಕಷ್ಟ ಇವರು ಗಾಡಿ ಇದು ಓ ಸ್ಕಫ್ಲೆಟಿಂಗ್ ಲೈಟ್ ಇದೆ ಪವನ, ಸಿಟಿ ಅಂತ ಇದೆ ನೋಡು. ನೈಸ್ ನೈಸ್ ಅಲ್ಲ ಬಹಳ ಚೆನ್ನಾಗಿದೆ. ಸೊ ಹಿಂದ್ಗಡೆ ಕುತ್ಕೊಂಡು ನೋಡೋಣ ಅಂತೆ. ಬಹಳ ಚೆನ್ನಾಗಿದೆ, ಸ್ಪೇಸ್ ಬಹಳ ಚೆನ್ನಾಗಿದೆ ಪವನ್. ಎಸ್, ಬಹಳ ಚೆನ್ನಾಗಿದೆ. ಇಲ್ಲಿ ಕಾಲ್ ಇಷ್ಟುದ್ದ ಇಟ್ಕೊಂಡು ಕನ್ವೀನಿಯಂಟ್ ಆಗಿ ಕೂರ್ಬೋದು. ಈಗ್ಲೇ ನಂಗೆ ನಿದ್ದೆ ಬರಂಗ್ ಸ್ಟಾರ್ಟ್ ಆಯ್ತು ಕೂರ್ತಾನೆ. ಅಂಡ್ ಒಳಗಡೆ ನೋಡಬಹುದು ಎಲ್ಲ ಬೇಜ್ ಟ್ರೀಟ್ಮೆಂಟ್, ಲೆದರ್ ಫಿನಿಶ್ ಅಲ್ಲಿ ಇದೆ. ಅಲ್ಲ ಹೌದೌದು, ಪ್ರಾಪರ್ ಲಕ್ಸುರಿ ಕಾರ್ ಹೇಗಿರ್ಬೇಕು. ಪ್ಲಾಸ್ಟಿಕ್ ಫೈಬರ್ ಇದು ಕೊಟ್ಟಿದ್ದಾರೆ, ಕ್ರೋಮ್ ಫಿನಿಶ್ ಇಂದ ಹ್ಯಾಂಡಲ್, ವಾಟರ್ ಬಾಟಲ್ ಇದೆ, ಸ್ಪೀಕರ್ ಇದೆ. ಹೌದೌದು, ಇದು ಕೊಟ್ಟಿದ್ದಾರೆ. ಬಾಟಲ್ ಒಂದು 2 ಲೀಟರ್ 1 ಲೀಟರ್ ಬಾಟಲ್, 1 ಲೀಟರ್ ಬಾಟಲ್ ಈಸಿ ಆಗಿ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಒಳಗಡೆಯಿಂದ ನನಗೆ ಇಲ್ಲಿ ಆಲ್ರೆಡಿ ಗ್ಲಾಸ್ ಬಿಲ್ಟ್ ಬರೋದು, ಕೂಲ್ ಅಂಡ್ ಇದು ಬರುತ್ತಲ್ಲ, ಕೂಲಿಂಗ್ ಗ್ಲಾಸ್ ಅದೇ ಇರೋದು, ಎಕ್ಸ್ಟ್ರಾ ಏನು ಹಾಕ್ಸಿಲ್ಲ. ಟಿಂಟೆಡ್ ಗ್ಲಾಸ್ ಇದೆ, ಅಂಡ್ ಗ್ಲಾಸ್ ಬಂದು ಸೇಂಟ್ ಗೋಬೇನ್ ಇಂದ. ಓಕೆ. ಸೊ ಇಂಟೀರಿಯರ್ ವೈಸ್ ನೋಡೋ ಟೈಮಲ್ಲಿ ಸ್ಪೇಸಿಂಗ್ ಚೆನ್ನಾಗಿದೆ, ನನಗಂತೂ ಕಂಫರ್ಟೇಬಲ್ ಆಗಿದೆ. ಇಲ್ಲೊಂದು ಏರ್ ಬ್ಯಾಗ್ಸ್ ಇದೆ. ಎಷ್ಟು ಏರ್ ಬ್ಯಾಗ್ ಇದು? ಸೈಡ್ ಏರ್ ಬ್ಯಾಗ್ ಟೋಟಲ್ 6 ಏರ್ ಬ್ಯಾಗ್ಸ್ ಇದೆ. 6 ಏರ್ ಬ್ಯಾಗ್ ಇದೆಯಾ? ಗಾಡಿ ಪಲ್ಟಿ ಆಯ್ತು ಅಂತ ಹೇಳಿದ್ರೆ ನಾವು ತಿರ್ಗಂಗಾಗುತ್ತೆ. ನೋ ವರೀಸ್. ಹೌದೌದು. ಸೊ ಇಲ್ಲೊಂದು ಲೈಟ್ ಕೊಟ್ಟಿದ್ದಾನೆ, ಇಲ್ಲೊಂದು ಲೈಟ್ ಮತ್ತೆ ರೀಡಿಂಗ್ ಲೈಟ್ಸ್. ಇಲ್ಲಿ ಓದಕ್ಕೇನಿಲ್ಲ, ಇಲ್ಲಿ ಇದು ಕೊಟ್ಟಿದ್ದಾರೆ ಫಿನಿಶಿಂಗ್. ಇಲ್ಲಿ 2 AC, ಈ ಕಡೆಯಿಂದ ಒಂದು AC ಮತ್ತೆ ಈ ಕಡೆ ಒಂದು ಸಪರೇಟ್. ಆಮೇಲೆ ಇಲ್ಲಿ ಔಟ್ಲೆಟ್ ಇದೆ ಪವರ್ ಔಟ್ಲೆಟ್. ಹೌದು, 2 ಸಿಗರೆಟ್ ಲೈಟರ್ ಔಟ್ಲೆಟ್ 12 ವೋಲ್ಟ್ ಇಂದ 2 ಕೊಟ್ಟಿದ್ದಾರೆ. ಹೌದು. ಸೊ ಇಬ್ರು ಅವರ ಡಿವೈಸಸ್ ಅನ್ನ ಚಾರ್ಜ್ ಮಾಡ್ಕೋಬಹುದು ಅಲ್ಲ, 2. ಸೊ ಇಂಟೀರಿಯರ್ ವೈಸ್ ಒಳಗಡೆ ತುಂಬಾ ಚೆನ್ನಾಗಿದೆ, ಒಂಥರ ಕ್ರೀಮ್ ಬೇಜ್ ಕಲರ್ ಅಂತ, ಬೇಜ್ ಕಲರ್ ಅಲ್ಲಿ ಇದೆ. ಹೌದೌದು. ಆಮೇಲೆ ಇಲ್ಲಿ ಹಿಂದ್ಗಡೆ ವ್ಯೂ ಈ ತರ ಕಾಣುತ್ತೆ, ಹಿಂದ್ಗಡೆ ವ್ಯೂ ಈ ತರ ಕಾಣಿಸುತ್ತೆ. ಆಮೇಲೆ ಇಲ್ಲೊಂದು 2 ಕುಶನ್ ಹಾಕಿದ್ದಾರೆ, ಲೈಟಿಂಗ್ ಇದೆ. ಸೊ ಇಲ್ಲೊಂದು ಆರ್ಮ್ ರೆಸ್ಟ್ ಇದೆ. 2 ಹೋಲ್ಡರ್ಸ್ ಇದೆ, ಇಲ್ಲಿ ಕಪ್ ಹೋಲ್ಡರ್ ಇದೆ, ಆರ್ಮ್ ರೆಸ್ಟ್ ಅಲ್ಲಿ ಕಪ್ ಹೋಲ್ಡರ್ ಹಿಂಗ್ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡು ಇರ್ಬೋದು. ಓಕೆ. ಸೊ ಮತ್ತೇನ್ ಹತ್ರ ಫೀಚರ್ಸ್ ಇಲ್ಲ, ಮಾತ್ರ ತುಂಬಾ ಕನ್ವೀನಿಯಂಟ್ ಇದೆ ಕೂರ, ಬಹಳ ಚೆನ್ನಾಗಿದೆ. ಲೆಗ್ ರೂಮ್ ಸ್ಪೇಸಿಂಗ್ ಸಖತ್ತಾಗಿದೆ. ಬ್ಯಾಕ್ ಸೈಡ್ ಅಷ್ಟಾಯ್ತು. ಮತ್ತೆ ಇಲ್ಲಿಂದ ನಿಮಗೆ ಡ್ಯಾಶ್ ಬೋರ್ಡಿಂಗ್ ವ್ಯೂ ಹಿಂಗ್ ಕಾಣಿಸುತ್ತೆ. ಒಂದು ಪ್ರೀಮಿಯಂ ಕಾರ್ ಇರುತ್ತಲ್ಲ ಆ ತರ ಕಾಣಿಸುತ್ತೆ. ಮತ್ತೆ ಇಲ್ಲೊಂದು ಸನ್ ರೂಫ್ ಕೊಟ್ಟಿದ್ದಾರೆ ಅಲ್ಲ. ಸನ್ ರೂಫ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಇತ್ತೀಚೆಗೆ ನಮ್ಮ ಇಂಡಿಯನ್ ಕಸ್ಟಮರ್ಸ್ ಗಳಿಗೆಲ್ಲ ಗಾಡಿ ಪವರ್ ಇಲ್ಲ ಅಂದ್ರೇನು ಇಲ್ಲ, ಫೀಚರ್ ಗಳು ತುಂಬಿರ್ಬೇಕು. ಹೌದು, ಫೀಚರ್ ಅಲ್ಲಿ ಫಸ್ಟ್ ಕೇಳೋದೇ ಸನ್ ರೂಫ್. ಹೌದೌದು, ಫೀಚರ್ಸ್ ಗಳಲ್ಲಿ ತುಂಬಿರ್ಬೇಕು. ಅವಾಗ ಫುಲ್ ಖುಷಿ ಆಗ್ಬಿಡ್ತಾರೆ, ನನ್ ಗಾಡಿಲಿ ಆ ಫೀಚರ್ ಇದೆ, ಈ ಫೀಚರ್ ಇದೆ ಅಂತಾರೆ. ಇದೇನ್ ಶಬ್ದ? ಸೊ ಇದು ಏನು, ರಿಮೋಟ್ ಕೀ ನನ್ನ ಕೈಯಲ್ಲಿದೆ ಇಲ್ಲಿ. ಸರಿ, ಇನ್ಸೈಡ್ ಇರ್ಬೇಕಂತ. ಇನ್ಸೈಡ್ ಇರಬೇಕು. ಸೊ ರಿಮೋಟ್ ಕೀ ದೂರ ಹೋಗ್ತಿದೆ, ಸೆನ್ಸರ್ ಬರುತ್ತೆ. ಸರಿ. ಈಗ ನಾವು ಇಲ್ಲಿ ಹೋಗೋಣ, ಒಳಗಡೆ ಹೋಗೋಣವಾ? ಎಸ್, ನಾನು ಕೂರ್ತೀನಿ. ಇಲ್ಲೊಂದು ಬಟನ್ ಇದೆ, ರಿಕ್ವೆಸ್ಟ್ ಬಟನ್. ಓಕೆ. ಸೊ ಇದು 1 ಟಚ್ ಫುಲ್, 4 ಡೋರ್ಸ್, 4 ಡೋರ್ ಇದು. ಆಮೇಲೆ ಮೇಲೋಗಕ್ಕೂ 1 ಟಚ್. ಹೌದು, ಫುಲ್. ಈ ಸೈಡ್ 1 ಟಚ್ ಪೂರ. ಹೌದು, 4 ಡೋರ್ಸ್ 1 ಟಚ್ ಇದೆ. 4 ಡೋರ್ಸ್ 1 ಟಚ್. ಓಕೆ. ಅಂಡ್ ಇದರಲ್ಲಿ ಡೆಡಿಕೇಟೆಡ್ ಸೆಪರೇಟ್ ಬಟನ್ ಇದೆ, ಔಟ್ಸೈಡ್ ಮಿರರ್ ಅಡ್ಜಸ್ಟ್ ಮಾಡಕ್ಕೆ. ಸರಿ. ಲೆಫ್ಟಿಗೆ ರೈಟಿಗೆ ಒತ್ತಿದ್ರೆ ಇದು ಆಫ್ ಆಗುತ್ತೆ. ಸರಿ. ಅಂಡ್ ಓಪನ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಸೆಪರೇಟ್ ಆಗಿ ಜಾಯ್ಸ್ಟಿಕ್ ತರ ಕೊಟ್ಟಿದ್ದಾರೆ. ಓಕೆ. ಸೊ ಇದೆಲ್ಲ ಆಯ್ತು. ಅಂಡ್ ಇದಕ್ಕೊಂದು ಇದು ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್, ಇಲ್ಲೊಂದು ಇದು ಲೈಟ್ ಲೆವೆಲರ್, ಮತ್ತೆ ಪೆಟ್ರೋಲ್ ಕ್ಯಾಪ್ ಓಪನ್ ಮಾಡಕ್ಕೆ ಇಲ್ಲಿ ಮ್ಯಾನ್ಯುಯಲ್, ಮತ್ತೆ ಇದೊಂದು ಓಪನ್ ಮಾಡಕ್ಕೆ, ಫ್ಯೂಯಲ್ ಕ್ಯಾಪ್ ಓಪನ್ ಮಾಡಕ್ಕೆ. ಮಾತ್ರ ಡಿಕ್ಕಿ ಓಪನ್ ಮಾಡೋದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ನಂಗೆ. ಡಿಕ್ಕಿ ಓಪನ್ ಮಾಡಕ್ಕೆ ಈ ಸೈಡ್ ಎಲ್ಲಾದ್ರೂ ಇದೆಯಾ, ಎಲ್ಲಾದ್ರೂ ಓಪನ್ ಮಾಡಕ್ಕೆ? ಎನಿ ಐಡಿಯಾ? ಇರ್ಲಿ ಬಿಡ್, ನನಗೆ ಅದೇನ್ ಗೊತ್ತಾಗಲ್ಲ. ನಾವು ಬಟನ್ ಅಲ್ಲಿ ಒತ್ತಿದ್ವಿ ಅಲ್ಲ, ಓಪನ್ ಆಯ್ತು. ಸೊ ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಹ್ಯಾಂಡ್ ರೆಸ್ಟ್ ಇದು ಕೊಟ್ಟಿದ್ದಾರೆ. ಹ್ಯಾಂಡ್ ರೆಸ್ಟ್ ಅಲ್ಲಿ ಇಲ್ಲೊಂದು ಮೈಕ್ರೋಫೈಬರ್ ಕ್ಲಾತ್ಸ್ ಇದೆ, ಒಂದೇನೋ ಗೊಂಬೆ ಎಲ್ಲ ಇದೆ, ಇದಿದೆ. ಆಮೇಲೆ ಹ್ಯಾಂಡ್ ಬ್ರೇಕ್, ಪ್ರಾಪರ್ ಹ್ಯಾಂಡ್ ಬ್ರೇಕ್. ಸೊ ಇದಿದೆ. ಆಮೇಲೆ ಗೇರ್ 6 ಗೇರ್ ಕೊಟ್ಟಿದ್ದಾರೆ ಪವನ, 6 ಗೇರ್ ಅಲ್ಲ, 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್. 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ರಿವರ್ಸ್ ಕೊಡೋ ಟೈಮಲ್ಲಿ ಏನ್ ಬರುತ್ತೆ, ರಿವರ್ಸಿಗೆ ಏನ್ ಬಂದಿಲ್ಲಲ್ಲ. ಫಸ್ಟ್ ಏನೋ ಟ್ರಾಫಿಕ್ ಇಂದ ಒಬೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೊಡ್ತಾ ಇದಾಯ್ತು.
ಸೊ ರಿವರ್ಸ್ ಕ್ಯಾಮೆರಾ ಇದೆ, ಬಟ್ ಡೈನಾಮಿಕ್ ಗೈಡ್ಲೈನ್ಸ್ ಇಲ್ಲ. ಸೊ ನಾವು ಸರೌಂಡಿಂಗ್ ಸರೌಂಡಿಂಗ್ ಚೆಕ್ ಮಾಡಬಹುದಲ್ಲ. ಅಂಡ್ ಇದರಲ್ಲಿ 3 ಮೋಡ್ಸ್ ಇದೆ ಟೋಟಲ್. ಇದೇನಿದು? ಸೊ ಇದು ಎಕ್ಸಾಕ್ಟ್ಲಿ ನಮ್ಮ ನಂಬರ್ ಪ್ಲೇಟ್ ಇನ್ ಕೆಳಗಡೆ ಬಂಪರ್ ಹತ್ರ ಏನಿದೆ, ಬ್ಯಾಕ್ ಬಂಪರಾ? ಹೌದು, ಇದು ಬ್ಯಾಕ್ ಬಂಪರ್. ಸಪೋಸ್ ನಾವು ಲಗೇಜ್ ಲೋಡ್ ಮಾಡ್ತಿದ್ರೆ ಅಲ್ಲ, ಅವಾಗ ಚೆಕ್ ಮಾಡಬಹುದು ಇದನ್ನೆಲ್ಲ. ಇದು ಬ್ಲರ್, ಇದು ಇದು ಬಂಪರ್ ಸೇರಿ. ಹೌದು. ಏನ್ ಗೈಡ್ ಪಾನ. ಹೌದು, ಬಟ್ ಏನೋ ಅಡಾಪ್ಟಿವ್ ಗೈಡ್ ಲೈನ್ಸ್ ಒಂದಿಲ್ಲ. ಬೇರೆ ಎಲ್ಲ ಚೆನ್ನಾಗಿದೆ. ಒಂಥರ ಪ್ರೀಮಿಯಂ ಇದೆ ಇದು. ಇಲ್ಲಿ ಡಿಸ್ಪ್ಲೇ ಕೊಟ್ಟಿ ಪ್ರೀಮಿಯಂ ಕೊಟ್ಟಿದ್ದಾನೆ. ವುಡ್ ಫಿನಿಶ್ ಇದೆ. ಅಂಡ್ ಇಲ್ಲೆಲ್ಲ ಸ್ಟಿಚಿಂಗ್ ನೋಡಬಹುದು, ಲೆದರ್ ಫಿನಿಶ್ ಅಲ್ಲಿ ಇರೋದು. ಸ್ಟಿಚಿಂಗ್ ಕೊಟ್ಟಿದ್ದಾನೆ. ಅಂಡ್ ಎಸಿನು ಎಷ್ಟು ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಆಗ್ತಿದೆ ಈಗ ಅಲ್ಲ. ಜನರಲಿ ಹೋಂಡಾದ ಎಸಿ ಕಂಪ್ರೆಸರ್ಸ್ ಅದ ಏನೋ ಟಾಪ್ ಕ್ಲಾಸ್. ಹೌದಾ? ಓಕೆ ಓಕೆ. ಸೊ ಇದೊಂದು ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಆಟೋ ಇದೊಂದು ಆಟೋ ಒತ್ತಿದ್ರೆ ಇದಾಗುತ್ತೆ. ನಮಗ್ ಚಳಿ ಆಗತ್ತೆ ಈಗ, ಚಳಿಲಿ ತಿನ್ಬಿಡುತ್ತೆ. ಹೌದು. ಓಕೆ, ಇದು ಸರ್ಕ್ಯುಲೇಟ್ ಕೊಟ್ಟಿದ್ದಾನೆ. ಆಮೇಲೆ ಫ್ರಂಟ್ ಮತ್ತೆ ರಿಯರ್ ಡಿಫಾಗರ್ ಇದೆ, ಮ್ಯಾಕ್ಸ್ ಕೂಲ್. ಆಮೇಲೆ ಇಲ್ಲಿ ಮತ್ತೇನ್ ಫೀಚರ್ಸ್ ಇದೆ ಇದರಲ್ಲಿ? ಬ್ಲೂಟೂತ್ ಬರುತ್ತೆ, ಏನಾದ್ರು ಬ್ಲೂಟೂತ್ ಕನೆಕ್ಟ್ ಮಾಡಕ್ಕಾತಪ್ಪನ? JBL ಬೇರೆ ಹಾಕಿದಾರೆ ಇರೋ. ಎಸ್, ನಾವು ಚೆಕ್ ಮಾಡೋಣ. ಹಾಗೆ ಇಲ್ಲೊಂದು ಪೆನ್ ಡ್ರೈವ್ ಹಾಕಿದ್ದಾರೆ. ನೀನು ಕನೆಕ್ಟ್ ಮಾಡ್ತಾ ಇರೋ, ನಾನು ಇಲ್ಲಿರೋ ಫೀಚರ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಸಿಗೋ ಟೈಮಲ್ಲಿ ಹೇಳು. ಈ ತರ ಇದೆ. ಹಜಾರ್ಡ್ ಲೈಟಿಂಗ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಕಾರ್ಸ್ಪಾದ ಒಂದು ಇದು ಸೆಂಟ್ ಪರ್ಫ್ಯೂಮ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಲೈಟ್, ಮೇಲ್ಗಡೆ ಒಂದ್ ಲೈಟ್, ಇಲ್ಲೊಂದ್ ಲೈಟ್, ಎರಡ್ ಕಡೆ ಲೈಟ್. ಮತ್ತೆ ಮೇನ್ ಥಿಂಗ್ ಇಲ್ಲಿ ರೂಫ್, ಸನ್ ರೂಫ್ ಫುಲ್ ಸನ್ ರೂಫ್ ಓಪನ್ ಆಗುತ್ತೆ. ಹಿಂಗ್ ಕಾಣಿಸುತ್ತೆ ನೋಡಿ, ಈ ತರ ಬರುತ್ತೆ ಸನ್ ರೂಫ್. ಇದು ಒಂದೇನಂದ್ರೆ ರೆಕಮೆಂಡ್, ಸನ್ ರೂಫ್ ಅದು ಹುಡುಗರೆಲ್ಲ ಏನ್ ಮಾಡ್ತಾರೆ, ತಲೆ ಮೇಲ್ಗಡೆ ಇಟ್ಕೊಂಡು ಡ್ರೈವ್ ಇದೆಲ್ಲ ಮಾಡ್ತಾರೆ. ಎಲ್ಲ ಮಾಡಕ್ ಹೋಗ್ಬಾರ್ದು, ರಿಸ್ಕ್ ಅದು. ಮತ್ತೆ ಈ ತರ ಡ್ರೈವ್ ಮಾಡಕ್ಕೆ ಹೈವೇ ಮತ್ತೆ ಇದರಲ್ಲಿ ಸಿಟಿ ಹಿಂಗೆ ಇಲ್ಲಿ ಪಾಸ್ ಮಾಡಿದ್ರೆ ಆಯ್ತು ಅಷ್ಟೇ. ಇದು ರೂಫ್ ಈ ತರ ಇರೋದು. ಒಂದ್ ಬಟನ್, ಒಂದ್ ಖುಷಿಗೆ ಇದು ಕ್ಲೋಸ್ ಆಗುತ್ತೆ. ಕ್ಲೋಸ್. ಆಮೇಲೆ ಈ ತರ ಕ್ಲೋಸ್ ಮಾಡೋದು. ಓಕೆ. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ 6 ಏರ್ ಬ್ಯಾಗ್ಸ್ ಅಂತ ಹೇಳಿದಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಗ್ಲೋ ಬಾಕ್ಸ್. ಸೊ ಗ್ಲೋ ಬಾಕ್ಸ್ ಅಲ್ಲಿ ಹೌದು ಸ್ಪೇಸ್ ಚೆನ್ನಾಗಿದೆ. ಫ್ರಿಡ್ಜ್ ಇಂದಲ್ಲ, ಫ್ರಿಡ್ಜ್ ತರ ಅಲ್ಲ. ಇಲ್ಲ ಕೂಲಿಂಗ್ ಏನಿಲ್ಲ. ಸರಿ ಈ ತರ ಕೊಟ್ಟಿದ್ದಾರೆ. ಮತ್ತೇನ್ ಫೀಚರ್ಸ್ ಇದೆಪ್ಪ? ಆಪ್ ಇದೆ. ಇದು ಆಪಲ್ ಕಾರ್ಪ್ಲೇನಾ? ಹೌದು, ಆಪಲ್ ಕಾರ್ಪ್ಲೇ ಅಥವಾ ಆಂಡ್ರಾಯ್ಡ್ ಆಟೋ ಏನಾದ್ರು ಇದ್ರೆ ಸೊ ಇಲ್ಲಿ ಪೇರ್ ಮಾಡಬಹುದು. ಐ ಥಿಂಕ್ ಇದಕ್ಕೆ ವೈರ್ಡ್ ಸಿಸ್ಟಮ್ ಇದೆ ಅನ್ಸುತ್ತೆ. ಸೊ ನಾವು ವೈರ್ ಕನೆಕ್ಟ್ ಮಾಡ್ಬೇಕಾಗುತ್ತೆ ಇದಕ್ಕೆ. ಬಟನ್ ಆಫ್ ಆನ್ ಏನೋ ಇದೆ, ಎಲ್ಲ ಕೂತಿದಂಗೆ. ಹೌದು. ಆಮೇಲೆ ನೆಕ್ಸ್ಟ್ ಸ್ಟೇರಿಂಗ್ ವೈಸ್ ಅಪ್, ಇದು ಮಾತ್ರ ಅಪ್ ಡೌನ್ ಮಾಡಬಹುದು. ಟಿಲ್ಟ್ ಮಾತ್ರ ಇದೆ, ಟೆಲಿಸ್ಕೋಪಿಕ್ ಇಲ್ಲ. ಅದೊಂದು ಇದೆಯಲ್ಲ, ಕುದುರೆ ಓಡಿಸ್ತಾರ ನೋಡಿ, ಅದೊಂದು ರೀಲರ್ ಕೊಡೋದು ಬರುತ್ತಲ್ಲ, ಕುದುರೆಲಿ ಡಡಕ್ ಅದೊಂದಿದೆ. ಸೊ ಇಲ್ಲೊಂದು ಹಜಾರ್ಡ್, ಇದು ಡಿಸ್ಪ್ಲೇ ಲೆಫ್ಟ್ ಸೈಡ್ ಇಂದು ಡಿಜಿಟಲ್. ಹೌದು. ಸೊ ರೈಟ್ ಸೈಡ್ ನಾವು ಸ್ಪೀಡ್ ಅನ್ನು ನೋಡ್ತೀವಿ, ಅದಷ್ಟೇ ಅನಲಾಗ್. ಇನ್ ಲೆಫ್ಟ್ ಇಂದ ಎಲ್ಲದು ಡಿಜಿಟಲ್. ಸರಿ. ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಪೆಟ್ರೋಲ್ ಟ್ಯಾಂಕ್. ಮೈಲೇಜ್ ಎಷ್ಟು ಕೊಡುತ್ತೆ? ಮೈಲೇಜ್ ಅಪ್ರಾಕ್ಸಿಮೇಟ್ಲಿ ನಾವು ಆನ್ ರೋಡ್ ಚೆನ್ನಾಗಿ ಡೀಸೆಂಟ್ ಆಗಿ ಓಡಿಸಿದ್ರೆ ಒಂದು 15-16 ಅನ್ಬೋದು. ಜನರಲಿ ಶೋರೂಮ್ ಅವ್ರು ಕ್ಲೇಮ್ ಮಾಡೋದು 17.8 ಅಂತಾರೆ. ಸೊ ನಾವು ನಮ್ಮ ರೈಡಿಂಗ್ ಸ್ಟೈಲ್ ಮೇಲೆ. ಅಂಡ್ ಜನರಲಿ ನಾನ್ ಹೇಳೋದಂದ್ರೆ ಹೋಂಡಾ ಇಂಜಿನ್ಸ್ ಆರ್ ರಿಲಯಬಲ್. ನೆಕ್ಸ್ಟ್ ಟೊಯೋಟಾ ಇದ್ದಂಗೆನೆ ರಿಲಯಬಲ್ ಇರುತ್ತೆ, ಮೈಲೇಜ್ ಅಂತ ಕೊಟ್ಟೆ ಕೊಡುತ್ತೆ. ಆಮೇಲೆ RPM ನೋಡೋಣ. ಸೊ 4600 ಮಾಡಿದ್ದಾರೆ. 220 ಸ್ಪೀಡ್ ಅಲ್ಲಿ ಹೋಗ್ಬಹುದು. ಇಲ್ಲಿ ಮತ್ತೆ ವೈಪರ್ ಇದಿದೆ, ವೈಪರಿಂಗ್ ಫೀಚರ್ ಇದು ಕೊಟ್ಟಿದ್ದಾರೆ. ವೈಪರ್ ನೋಡೋಣ ಎಷ್ಟು ಬರುತ್ತೆ. ಸೊ ಐ ಥಿಂಕ್ ಫಿಲ್ ಇದು ಖಾಲಿ ಆಗಿದೆ, ನೀರು ಅನಿಸ್ಬೋದು. ಹೌದು. ಇದು ಮೂವ್ ಆಗಲ್ಲ ನೋಡು. ಅಲ್ಲ, ನೀರಿಲ್ಲ ಅಂದ್ರೆ ಮೂವ್ ಆಗಲ್ಲ. ಹೌದು, ಡ್ರೈ ಆಗಿದೆ. ಓಕೆ. ಸೊ ಇಂಡಿಕೇಟರ್ ಇದೊಂದು ಕೊಟ್ಟಿದ್ದಾರೆ. ಮತ್ತೆ ಕ್ರೂಸ್ ಕಂಟ್ರೋಲ್ ಬರ ಇದೆ ಇದರಲ್ಲಿ, ಈಗ ಕಾಮನ್ ಆಗಿದೆ. ಅಂಡ್ ಇಲ್ಲಿ ಅಡ್ಜಸ್ಟ್ ಮಾಡಬಹುದು. ಇಲ್ಲೊಂದು ಬಟನ್ ಇದೆ. ಇದೇನಿದು? ಇದು ಪ್ಲಸ್ ಮೈನಸ್ ಕ್ರೂಸ್ ಗೆ. ಇಲ್ಲ ಬ್ರೈಟ್ನೆಸ್ ಏನೋ ಇದೆ ಅಲ್ಲಿ. ಓಕೆ, ಮೇ ಬಿ ಅದು ಕ್ರೂಸ್ ಸೆಟ್ ಆದಾಗ ನಾವು ಪ್ಲಸ್ ಮೈನಸ್ ಮಾಡಬಹುದು. ಸರಿ ಹಂಗ್ ಬೇರೆ ಇದೆ. ಮತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಆಟೋ ಲೈಟ್ ಅದೆಲ್ಲ ಕೊಟ್ಟಿದ್ದಾರೆ. ಪುಷ್ ಬಟನ್, ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಇಲ್ಲೊಂದು ಇದು ಆಫ್ ಕಲರ್ ಇದೆ, ಹಿಂಗಿದೆ ಆಫ್. ಓಕೆ, ಸೊ ಆಫ್ ಮಾಡಿದಾಗ ಹೋಂಡಾ ಈ ತರ ಬೈ ಅನ್ನುತ್ತೆ. ಹೌದಾ? ಆಯ್ತಾ? ಸರಿ. ಈಗ ಎಲ್ಲ ಬಟನ್ ಒತ್ತ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಫುಲ್ ಸ್ವೈಪ್ ಇದೆ, ನೀಡಲ್ಲ. ಒಂದು ನಾವು ರೈಟ್ ಸೈಡ್ ಅಲ್ಲಿ ನೋಡೋದು ಅನಲಾಗ್, ಈ ಸೈಡ್ ಇರೋ ಡಿಜಿಟಲ್. ಚೇಂಜ್ ಕೀಲೆಸ್ ರಿಮೋಟ್ ಬ್ಯಾಟರಿ ಅದು ಸಮೇತ ಹೇಳುತ್ತೆ. ಹೌದು. ಫಾಸ್ಟ್ ಆನ್ ಯುವರ್ ಸೀಟ್ ಬೆಲ್ಟ್ಸ್. ಸೊ ದಟ್ ಇಸ್ ಸೀಟ್ ಬೆಲ್ಟ್ ಆಗದೆ ಸ್ಟಾರ್ಟ್ ಆಗಲ್ಲ. ಹೌದು,
ಏನ್ಪಾ ಇಷ್ಟು ಎಷ್ಟು ಸೆನ್ಸರ್ ಅಡ್ವಾನ್ಸ್ ಇದೆ, ಎಷ್ಟು ಅಡ್ವಾನ್ಸ್ ಸೇಫ್ಟಿ ಇದೆ. ಕ್ಲಚ್ ಒತ್ತಬೇಕು, ಬ್ರೇಕ್ ಒತ್ತಿರ್ಬೇಕು, ಅದು ಅವಾಗ ಸ್ಟಾರ್ಟ್ ಆಗುತ್ತೆ. ಓ ಸರಿ 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 ಸರಿ. ಮತ್ತೇನಿದೆ ಪಾವನ? ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ವ್ಯಾನಿಟಿ ಮಿರರ್. ಓ ಈ ಸೈಡ್ ಮಿರರ್ ವ್ಯಾನಿಟಿ, ಹೌದು, ಆ ಸೈಡ್ ಮಿರರ್, ಎರಡು ಸೈಡ್ ಮಿರರ್ ವ್ಯಾನಿಟಿ ಇದೆ. ಬಟ್ ಐ ಡೋಂಟ್ ಥಿಂಕ್ ಲೈಟ್ ಕೊಟ್ಟಿಲ್ಲ, ಲೈಟ್ ಇಲ್ಲ ಅಲ್ಲ? ಹೌದೌದು. ಓಕೆ ಶೋರ್. ಇಷ್ಟೆಲ್ಲ ಒಂದು ಮ್ಯೂಸಿಕ್ ಪ್ಲೇ ಮಾಡ್ಬೋಣ. ಎಸ್, ಓಕೆ. ಇದು ಫುಲ್ ಕೊಟ್ಟು ಬಿಟ್ರೆ ಇದೇ ಆಗತ್ತೆ ಅನ್ಸುತ್ತೆ. ಹೌದು, ಸೊ ಕಾರಲ್ಲಿ ಸಾಕಿಷ್ಟ ಅಲ್ಲ? ಸೊ ಕಾರಲ್ಲಿ ಯಾವುದು ಸೋನಿ ಎಕ್ಸ್ಪ್ಲೋರ್ಡ್ ಇಂದು ಆಂಪ್ಲಿಫೈರ್ ಅಂಡ್ JBL ಇಂದು ಟ್ಯೂಬ್ ಆಂಪ್ ಇರೋದು. ಓ ಸರಿ ಸರಿ ಸರಿ. ಬೇಸ್ ಬೂಸ್ಟೆಡ್ ಇದು, ಬೇಸ್ ಬೂಸ್ಟೆಡ್. ಓಕೆ 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 ಗೈಸ್, ನಾವು ಎಲ್ಲ ಫೀಚರ್ಸ್ ಆಯ್ತಲ್ಲಪ್ಪ. ಇಲ್ಲೊಂದು 12 ವಾಟ್ಸ್ ಇದು ಕೊಟ್ಟಿದ್ದಾರೆ, ಆಮೇಲೆ ಇಲ್ಲೊಂದು ಪೆನ್ ಡ್ರೈವ್, USB, ಇಲ್ಲೊಂದು ಇಡಕ್ ಜಾಗ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲೊಂದು ಜಾಗ, ಇದಕ್ಕೇನು ವೈರ್ಲೆಸ್ ಏನ್ ಕೊಟ್ಟಿಲ್ಲ, ಇಲ್ಲೊಂದ್ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಇಲ್ಲೊಂದು ಪೆನ್ಗಳು ಇಡ್ಬೋದು, ಇಲ್ಲೊಂದು ಇದರಿಂದ ಇದಕ್ ಕೊಟ್ಟಿದ್ದಾರೆ, ಏನು ಪಿಯಾನೋ ಟಚ್ ಇಂದು ಫಿನಿಶಿಂಗ್ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, ಮತ್ತೇನ್ ಫೀಚರ್ ಏನಿಲ್ಲ ಅಲ್ಲ. ಹಿಂದ್ಗಡೆಯಿಂದ ಈ ತರ ಕಾಣಿಸುತ್ತೆ. ಓಕೆ, ಹೆಡ್ ರೆಸ್ಟ್ ಪೂರಾ ಕಂಫರ್ಟ್ ಮಾತ್ರ ಚೆನ್ನಾಗಿ ಅಲ್ಲ, ಫಸ್ಟ್ ಕ್ಲಾಸ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ದಟ್ ಡ್ರೈವ್. ಫಸ್ಟ್ ಹಜಾರ್ಡ್ ಲೈಟ್ ಆಫ್ ಮಾಡೋಣ, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿ ಎಲ್ಲ ನೋಡೋಣ. ಹೌದಾ, ಟ್ರಾಕ್ಷನ್ ಕಂಟ್ರೋಲ್ ಇದು ಆಫ್ ಹಾ, ವೆಹಿಕಲ್ ಸ್ಟೆಬಿಲಿಟಿ ಅಸಿಸ್ಟ್ ಆಫ್. ಓಕೆ, ಸೊ ಲೆಫ್ಟ್ ಫುಟ್ ಆನ್ ದ ಬ್ರೇಕ್, ಲೆಫ್ಟ್ ಫುಟ್ ಅದೆಲ್ಲ ಬೇಡ, ಗಾಡಿ ಹಾಳಾಗ್ಬಿಡುತ್ತಾವ. ಓಕೆ ಓಕೆ, ಫಸ್ಟ್ ಆರಾಮಾಗಿ ಹೋಗೋಣ ಅಂತ. ಬೆಣ್ಣೆ ಇದ್ದಂಗಿದೆ ಗಾಡಿ, ಅಲ್ಲಾಡಲ್ಲ ಗಾಡಿ ಮಾತ್ರ. ಏನ್ ಪಿಕಪ್ಪನಾ, ವಿಟೆಕ್ ಕಿಕ್ ಅಲ್ಲ, 80 ಬರ್ತಾ ವಾರ್ನಿಂಗ್ ಕೊಡುತ್ತೆ. ಓಕೆ, 100 ಇದು ಹೋಗುತ್ತೆ. ಆ ಶಬ್ದನೇ ಸಕ್ಕತ್ತಿದೆ. ಶೋರ್ ಏನ್ ಪವನ ಪಿಕಪ್ ಇದೆ, ಮತ್ತೆ ಇಷ್ಟು ಇದ್ರಲ್ಲಿರೋ ಟೈಮಲ್ಲೂ ಸ್ಟೇಬಲ್ ಇದೆ ಅಲ್ಲ. ಹೌದು, ಸೊ ಇಟ್ಸ್ ಮೇಡ್ ಫಾರ್ ದ ಹೈವೇಸ್ ಅಲ್ಲ, ಸೊ ಹೈವೇ ಎಲ್ಲ ಆರಾಮ್ ಕ್ರೂಸಿಂಗ್ ಹೋಗ್ಬೋದು. ಹಾ, ಅಂಡ್ ಅಷ್ಟು ಮಾಡಿ ಬರುತ್ತೆ ನೋಡು, ಗೊತ್ತಾಗಲ್ಲ, ಇದಾಗಲ್ಲ. ಓಕೆ, ಕ್ರೂಸ್ ಹೆಂಗಾಗುತ್ತಲ್ಲ, ಚೆನ್ನಾಗಿದೆಯಲ್ಲ. ಓಕೆ, ಹೌದೌದೌದು, ಭಾಳ ಸಖತ್ತಿದೆ. ಹಿಂದ್ಗಡೆ ಯಾರು ಇಲ್ಲಲ್ಲ, ಒಂದು ಬ್ರೇಕ್ ಟೆಸ್ಟ್ ಮಾಡೋಣ ಅಂತ. ಸ್ಕಿಡ್ಡೇ ಆಗಿಲ್ಲ ವೆಹಿಕಲ್, ಆದ್ರೆ ಇದು ಅಸಿಸ್ಟ್ ಇಲ್ಲ ಅಂದ್ರೇನು ಅಲ್ಲ. ಅದು ಒಳ್ಳೆ ಕಂಟ್ರೋಲ್ ಬೇಗ. ಈಗ ಸ್ಮೂತ್. ಫೋನ್ ಅಗ್ರೆಸಿವ್ ಓಡಿಸಿದ್ರೆ ಎಷ್ಟು ಮೈಲೇಜ್ ಕೊಡುತ್ತೆ? ಅಗ್ರೆಸಿವ್ ಓಡಿಸಿದ್ರೆ ಒಂದು 10-12. ಹೌದು, ಯಾಕಂದ್ರೆ ನ್ಯಾಚುರಲಿ ಆಸ್ಪಿರೇಟೆಡ್. ಹಾ, ಮಾತ್ರ ಆ ಫೋರ್ಡ್ ಓಡಿಸೋ ಟೈಮಲ್ಲಿ 3-4 ಕೊಟ್ಟಿತ್ತು. ಹೌದು, ಸೊ ಅದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್, ಇದು ಮ್ಯಾನ್ಯಲ್. ಓ ಸರಿ 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 ಸರಿ. ಓಕೆ ಓಕೆ ಶೋರ್. ಈಗ ಒಂದೊಂದು ಯೂ ಟರ್ನ್ ತಗೊಳ್ಳೋಣ ಅಂತ, ಹೆಂಗಿದೆ ಅಂತ ನೋಡೋಣ. ಗೇರ್ ಬಾಕ್ಸ್ ಏನು ಒಂದೇ ಬೆರಳಲ್ಲೇ ಚೇಂಜ್ ಮಾಡ್ಬೋದು ಗೇರ್ ಬಾಕ್ಸ್, ಹಂಗಿದೆ ಪಾನ. ಯೂಟರ್ನ್ ಇದೆಯಾ ಇಲ್ಲಿ? ಸಿಟಿ ಕ್ರೂಸ್ ಮಾಡಕ್ಕೆ ಸಕ್ಕತ್ತಾಗಿದೆ. ಸಿಟಿನು ಸ್ಟೇರಿಂಗ್ ಫೀಲ್ ಹೆಂಗೆ? ಸ್ಟೇರಿಂಗ್ ಫೀಲ್ ಇದೆ. ಕ್ರೂಸ್ ಇದಿದೆ ಫೀಚರ್, ಕ್ರೂಸ್ ಕೊಡ್ತಾ ಅದೇನೋ ಫೀಚರ್ ಇದೆ, ಏನು ಗೊತ್ತಿದ್ರೆ ಗೊತ್ತಿಲ್ಲ. ಒಟ್ಟು ಕ್ರೂಸ್ ಫೀಚರ್ ಕೊಟ್ಟಿದ್ದಾನೆ, ಅಷ್ಟಿದೆ, ಅದು ಐಡಿಯಾ ಇಲ್ಲ. ಇಲ್ಲಿ ಯೂಟರ್ನ್ ನೋಡೋಣ. ರೈಟ್ ಸೈಡಲ್ಲಿ ಇಂಡಿಕೇಟ್ರು, ಲೆಫ್ಟ್ ಸೈಡಲ್ಲಿ ಇದು ವೈಪರ್. ಸೊ ಒಂದು
ನಿನ್ ಕೈಯಲ್ಲಿ ತಿರ್ಗಿಸ್ಬೋದು, ಪೂರ್ತಿ cut ಫುಲ್ ಆಗಲ್ಲ. ಇದಾಗಲ್ಲ, ಲೆಫ್ಟ್ ಹೋಗುತ್ತೆ ಗಾಡಿ. ಅದು ತಕ್ಷಣ ಸ್ಟ್ರೈಟ್ ತಗೊಳಲ್ಲ ಅಲ್ಲ, ಅಂಡ್ ಆಟೋಮೆಟಿಕ್ ಆಗಿ ಸ್ಟಡಿ ಆಗುತ್ತೆ. ಹೌದೌದು ಮ್ಯಾನ್ಯುಯಲ್ ಏನೇ ತಿರ್ಗಿಸ್ಬೇಕು. ಹೌದೌದು. ಸೊ ಇದಕ್ಕೆ ಇದು ಅಸಿಸ್ಟ್ ಆನ್ ಮಾಡೋಣ ಅಂತೆ. ಈಗ ಸ್ಟೆಬಿಲಿಟಿ ಇದ್ರೆ ಸರ್, ಸ್ಟೆಬಿಲಿಟಿ ಇರೋ ಟೈಮಲ್ಲಿ ಸ್ಟೀರಿಂಗ್ ಸ್ಟಿಫ್ ಆಗುತ್ತೆ. ಹೌದೌದು, ಸ್ಟಿಫ್ ಇದ್ದಾಗ ಏನಾಗ್ತದೆ ಹೈವೇ ಅಲ್ಲಿ ನಾವು ಮೂವ್ ಮಾಡ್ಬೇಕಾದ್ರೆ ಮನೋವರ್ ಮಾಡ್ಬೇಕಾದ್ರೆ ಶೋರ್. ಸೊ ಹೆಂಗ್ ಅನ್ಸ್ತು ಪಾನ ಗಾಡಿ, ಹೆಂಗಿದೆ? ನನಗೆ ಆಸ್ ಅ ಪ್ಯಾಸೆಂಜರ್ ಕುತ್ಕೊಂಡಾಗ್ಲೂ ಕಾನ್ಫಿಡೆನ್ಸ್ ಕೊಡುತ್ತೆ. ಓಕೆ ಲಾಂಗ್ ಟೂರಿಂಗ್ ಆರಾಮ್ಸೆ ಹೋಗ್ಬೋದು, ಫುಲ್ ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಕುತ್ಕೊಂಡು. ಓಕೆ ಸೊ ಎಲ್ಲೂ ಟೈರಿಂಗ್ ಏನು ಅನ್ಸಲ್ಲ. ಇಲ್ಲಿ ಲೆಫ್ಟ್ ಇಂಡಿಕೇಟರ್ ಕೊಡ್ತಾ ಇದೊಂದು ಇದಾಗುತ್ತೆ. ಇದು ಮಾತ್ರ ಬಹಳ ಚೆನ್ನಾಗಿದೆ, ಇದು ಒಳ್ಳೆ ಫೀಚರ್. ಹೌದು. ಸೊ ದಟ್ಸ್ ಇಟ್ ಗೈಸ್, ನನಗಂತೂ ಇಷ್ಟ ಆಯ್ತು ಹೋಂಡಾ ಸಿಟಿ. ಹೆಂಗಂತ ಹೇಳಿದ್ರೆ ಸ್ಟೇರಿಂಗ್ ಬೆಣ್ಣೆ ಇದ್ದಂಗಿದೆ. ಇನ್ನು ಏಜ್ ಆಗಿರೋರು ಒಂದು 60, 70, 80 ಏಜ್ ಆದ್ರೂ ಓಡಿಸ್ಬೋದು ಗಾಡಿ. ಮತ್ತೆ ನನಗೆ ಮತ್ತೇನಂದ್ರೆ ಸ್ಟೆಬಿಲಿಟಿ ಭಾಳ ಚೆನ್ನಾಗಿದೆ. ಎಷ್ಟು ಫಾಸ್ಟ್ ಹೋದ್ರೂ ಇದಾಗಲ್ಲ, ಶೇಕ್ ಆಗಲ್ಲ ಗಾಡಿ, ಮತ್ತೆ ಸುಸ್ತಾಗಲ್ಲ, ಆ ಥರ ಇದೆ. ಈಗಿನ ಜನರೇಷನ್ ನಾವು ಹೇಳ್ತಿರೋದೇನಂದ್ರೆ ಪ್ರಿವಿಯಸ್ಲಿ ಏನ್ ಸೆಡಾನ್ಸ್ ಬರ್ತಿತ್ತು, ಸೊ ದೋಸ್ ವರ್ ದ ಬೆಸ್ಟ್. ಅಂಡ್ ಈಗೆಲ್ಲ ಏನಾಗ್ತಿದೆ ಮಾರ್ಕೆಟ್ ಅಲ್ಲಿ ಉಳ್ಕೊಂಡಿರೋದು ಓನ್ಲಿ 4 ಸೆಡಾನ್ಸ್. ಸೊ ಇದು ಬಂದು ಒಂದು ಹೋಂಡಾ ಸಿಟಿ ಒಂದಿದೆ, ವರ್ಟಸ್ ಇದೆ, ಸ್ಲಾವಿಯಾ ಇದೆ, ಅದು ಬಿಟ್ರೆ ಹುಂಡೈ ವರ್ನಾ ಇದೆ. ಸೊ ಅದಷ್ಟು ಬಿಟ್ರೆ ಬೇರೆ ಎಲ್ಲರೂ ಕಾಂಪ್ಯಾಕ್ಟ್ ಎಸ್ಯುವಿಸ್ ಅಥವಾ ಮಿಡ್ ಸೆಗ್ಮೆಂಟ್ ಎಸ್ಯುವಿಸ್ ಶಿಫ್ಟ್ ಆಗ್ತಿದ್ದಾರೆ. ಐ ಥಿಂಕ್ ಬೆಸ್ಟ್ ಕಾರ್ ಅಂತ ನಾ ಹೇಳೋದಾದ್ರೆ ಸೆಡಾನ್. ಓಕೆ. ಸೊ ದಟ್ಸ್ ಇಟ್ ಗೈಸ್. ನಂದು ಇನ್ನೊಂದು ಹೇಳ್ಬೇಕಾಗಿತ್ತು, ನಂದೊಂದು ಕಾರ್ ಡೀಟೇಲಿಂಗ್ ಸ್ಟುಡಿಯೋ ಇದೆ. ಇಟ್ಸ್ ನಾಟ್ ಫಾರ್ ಕಮರ್ಷಿಯಲ್. ಸೊ ನನಗೊಂದು ಹಾಬಿ ಥರ ದಿನಕ್ಕೆ ಒಂದೇ ವೆಹಿಕಲ್ ತೊಗೊಳೋದು. ನಂದು ಇನ್ನೂ ವೀಡಿಯೋಸ್ ನೋಡ್ತಾ ಇರಿ ಅಂತೆ. 5000 ವರ್ಕು 1000ಗೆ ಮಾಡ್ಕೊಡ್ತೀನಿ ನಾನು. ಸೊ ಅದಕ್ಕೆ ನೇಮ್ ಬೋರ್ಡ್ ಏನೂ ಇಲ್ಲ. ಸೊ ಹಾಬಿ ಥರ ಇರೋದು. ಸೊ ನಿಮಗೆ ಇನ್ನೂ ಕಂಟೆಂಟ್ ಬೇಕಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಯೂಟ್ಯೂಬಿಂದು ಚಾನಲ್ಲಿಗೆ. ಆಮೇಲೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಕಾರ್ ಮಾಡೋಣ ಅಂತ. ಸೊ ಇದು ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಏನು ಪವನ, ರೈಡ್ಸ್ ಆ್ಯಂಡ್ ಡ್ರೈವ್ಸ್ ಅಂತ ಒಂದು ಚಾನಲ್ ಇದೆ. ಸೊ ಅದಕ್ಕೊಂದು ನಾನು ಲಿಂಕಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಸೊ ದಯವಿಟ್ಟು ಅದಕ್ಕೆ ಮಾಡಿ. ಸೊ ಗೈಸ್, ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.